ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ರಾಜ್ಯಾದ್ಯಂತ ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈ ಬಿರು ಬೇಸಿಗೆಯ ಸಂದರ್ಭದಲ್ಲಿ ಬಿಸಿಲಿನ ತೀವ್ರತೆಗೆ ತತ್ತರಿಸಿರುವ ಸಾರ್ವಜನಿಕರಿಗಾಗಿ ಮುದ್ದೇಬಿಹಾಳದ ನಿಸರ್ಗ ಗೆಳೆಯರ ಬಳಗ ಒಂದು ಶ್ಲಾಘನೀಯ ಕಾರ್ಯಕ್ಕೆ ಮುಂದಾಗಿದೆ. ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಬಳಿ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ಅರವಟಿಗೆ ಸೇವೆಯನ್ನು ಆರಂಭಿಸಲಾಗಿದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಿವೃತ್ತ ದೈಹಿಕ ಶಿಕ್ಷಕ ಎಸ್ಎಲ್ ಗುರವ ಅವರು, ಈ ಸಲದ ಬೇಸಿಗೆ ಅತ್ಯಂತ ಪ್ರಖರವಾಗಿದ್ದು, ಸಾರ್ವಜನಿಕರು ಬೇಸಿಗೆ ಸಮಯದಲ್ಲಿ ಆದಷ್ಟು ಬಿಸಿಲಿನ ತೀವ್ರತೆಗೆ ಸಿಲುಕದೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ತಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಒಳ್ಳೆ ಪ್ರೀತಿಯಿಂದ ಜನಸೇವೆಯನ್ನ ಮಾಡ್ತಕ್ಕಂತ ನಿಸರ್ಗ ಗೆಳೆಯರ ಬಳಗ ದೇವರು ಅವರಿಗೆ ಶಕ್ತಿ ಕೊಡ್ಲಿ, ಸಾಮರ್ಥ್ಯ ಕೊಡ್ಲಿ, ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ, ಹಾರೈಕೆ ಮತ್ತು ಇದೇ ರೀತಿ ಜನಸೇವೆಯನ್ನ ಮುಂದುವರಿಸಲಿಕ್ಕೆ ಹಾರೈಕೆ ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಬಳಿಕ ನಿಸರ್ಗ ಗೆಳೆಯರ ಬಳಗದ ಅಧ್ಯಕ್ಷರಾದ ಪ್ರಭು ನಂದಪ್ಪನವರ ಮಾತನಾಡಿ, ಮುಂದಿನ 3 ತಿಂಗಳವರೆಗೆ ಅರವಟಿಗೆ ಇಡಲಾಗುವುದು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಉದ್ಘಾಟನೆ ಮಾಡ್ತಾ ಇರೋದು ಬಹಳ ಖುಷಿಯ ವಿಚಾರ. ನೀರನ್ನ ಮಿತವಾಗಿ ಹಾಗೂ ಹಿತವಾಗಿ ಬಳಸಬೇಕು. ನಾವು ಈ 3 ತಿಂಗಳವರೆಗೆ ನಾವು ಈ ಒಂದು ಅರವಟಿಗೆಯನ್ನ ನಾವು ಮಾಡ್ತಾ ಇರ್ತೀವಿ. ಇಲ್ಲಿವರೆಗೆ ಮೊದಲು ಹೊಸದಾಗಿ ನಾವು ಮಳೆ ಬರ್ತದಲ್ಲ, ಅಲ್ಲಿವರೆಗೆ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಮಾಡಿದೀವಿ. ಅದೇ ತರನಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಮಹಾಂತೇಶ ಬೂದಿಹಾಳಮಠ ಹಾಗೂ ಶಿಕ್ಷಕ ಎಂಸಿ ಕಬಾಡೆ ಮಾತನಾಡಿ, ಗೆಳೆಯರ ಬಳಗದಿಂದ ಕುಡಿಯುವ ನೀರಿನ ಅರವಟ್ಟಿಗೆ ಆರಂಭಿಸಿದ್ದು, ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯ, ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ಒಂದು ಒಳ್ಳೆ ಕಾರ್ಯಕ್ಕೆ ದೇವರು ಯಾವುದೇ ವಿಘ್ನಗಳು ಬರದಂತೆ ಎಲ್ಲ ರೀತಿಯ ಆಶೀರ್ವಾದ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಎಲ್ಲ ಗೆಳೆಯರ ಬಳಗದ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಬಳಗದ ಸದಸ್ಯರಾದ ಬಸವರಾಜ ನಾಗೂರ, ಮುತ್ತುಕಂಠಿ, ರಿಯಾಜ ನಾಯ್ಕೋಡಿ, ಅಬ್ದುಲ್ ಗಂಗೂರ, ಶಿವ್ ಕಂಚ್ಯಾಣಿ, ಶಂಕರ ಸಾಲಿಮಠ, ಮೌನೇಶ ಪತ್ತಾರ, ಕಿರಣ ಪಾಟೀಲ, ಶಿವರಾಜ ಹಡಪದ, ಬಂದೇನವಾಜ ಮೋಮಿನ, ಮೋದಿನಸ ಕಾರಗನೂರ, ಅನಿಲ ಪಾಟೀಲ, ಅನಿಲ ತಾರನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.